ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ, ಸೊ ಹಾಗಾಗಿ ರೆಗ್ಯುಲರ್ ಆಗಿ ವ್ಲಾಗ್ಸ್ನ ಹಾಕಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ನಾಳೆಯಿಂದ ನಿಮಗೆ ರೆಗ್ಯುಲರ್ ಆಗಿ ವ್ಲಾಗ್ಸ್ ಬರುತ್ತೆ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಿಮಗೆ ಯಾವ್ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಅದನ್ನು ನಾನು ಮಾಡ್ತೀನಿ. ಓಕೆನಾ? ಓಕೆ ಗಾಯ್ಸ್, ಇವತ್ತಿನ ಟಾಪಿಕ್ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ. ಹೌದು, ಅಂದರೆ ನಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣವೇ ಅಂದರೆ ಗರ್ಭಿಣಿ ಸ್ತ್ರೀಯರಲ್ಲಿ ತುಂಬಾ ಬಾಡಿನಲ್ಲಿ ಚೇಂಜಸ್ ಆಗುತ್ತೆ. ಓಕೆನಾ? ಆ ಚೇಂಜಸ್ನ ಕಂಡುಹಿಡ್ಕೊಂಡು ಒಂದು ಬಾಯ್ ಬೇಬಿನೇ ಆಗುತ್ತಾ ಇಲ್ಲ ಗರ್ಲ್ ಬೇಬಿನೇ ಆಗುತ್ತಾ, ಯಾವ ಬೇಬಿ ಆಗುತ್ತೆ ಅಂತ ನಮ್ಮ ಹಿಂದಿನ ಕಾಲದವರು ಅಂದರೆ ಪೂರ್ವಿಕರು ಹೇಳ್ತಾ ಇದ್ರು. ಓಕೆನಾ? ಆವಾಗಲೆಲ್ಲ ಈ ಥರ ಸ್ಕ್ಯಾನಿಂಗ್ ಆಗಿರಬಹುದು, ಆ ಥರ ಅಲ್ಟ್ರಾಸೌಂಡ್ ಏನೂ ಇರಲಿಲ್ಲ ಅಲ್ವಾ? ಸೊ ಬಾಡಿನಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅದನ್ನು ಮಾತ್ರ ನೋಡಿಕೊಂಡು ನಿನಗೆ ಇದೇ ರೀತಿ ಮಗು ಆಗುತ್ತೆ, ಒಂದು ಗರ್ಲ್ ಬೇಬಿನೇ ಆಗುತ್ತೆ, ಬಾಯ್ ಬೇಬಿನೇ ಆಗುತ್ತೆ ಅಂತ ಅವಾಗಿನ ಕಾಲದವರು ಫೈಂಡ್ ಔಟ್ ಮಾಡ್ತಾ ಇದ್ರು. ಓಕೆನಾ? ಸೊ ಅವ್ರು ಯಾವ ರೀತಿ ಫೈಂಡ್ ಔಟ್ ಮಾಡ್ತಾ ಇದ್ರು ಆ್ಯಂಡ್ ಏನೇನು ಲಕ್ಷಣಗಳನ್ನ ಅವರು ಹೇಳಿದ್ರು ಆ್ಯಂಡ್ ನನಗೂ ಕೂಡ ನಮ್ಮ ಅಜ್ಜಿ ಅವರೆಲ್ಲ ಹೇಳಿದರು. ನನ್ನ ಹೊಟ್ಟೆ ನೋಡಿಬಿಟ್ಟು ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿನಲ್ಲಿ ನನ್ನಲ್ಲಿ ಏನೇನು ಚೇಂಜಸ್ ಆಗಿದೆ ಅದನ್ನೆಲ್ಲ ನೋಡಿಬಿಟ್ಟು ನಂಗೆ ಗೊತ್ತಿರೋರಾಗಿರಬಹುದು, ಹಾಗೆಯೇ ನನ್ನ ಫ್ರೆಂಡ್ಸ್ ಆಗಿರಬಹುದು, ಇವರೆಲ್ಲರೂ ಕೂಡ ನನಗೆ ಹೇಳಿದರು ನಿಮ್ಗೆ ಇದೇ ರೀತಿ ಒಂದು ಬಾಯ್ ಬೇಬಿನೇ ಆಗುತ್ತೆ ಅಂತ ಹೇಳಿದರು. ಓಕೆನಾ? ಸೊ ಬನ್ನಿ, ನಾನು ಯಾವ್ಯಾವ್ದು ಲಕ್ಷಣಗಳು ಅಂತ ನಿಮಗೆ ಹೇಳ್ಕೊಂಡು ಹೋಗ್ತೀನಿ. ಓಕೆನಾ? ಒಂದು 10 ಲಕ್ಷಣಗಳನ್ನ ನಾನು ನಿಮಗೆ ಹೇಳ್ತೀನಿ, ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಅಬ್ಸರ್ವ್ ಮಾಡಿಕೊಂಡು ನಿಮಗೆ ಒಂದು ಬಾಯ್ ಬೇಬಿನೇ ಆಗುತ್ತಾ ಇಲ್ಲ ಗರ್ಲ್ ಬೇಬಿನೇ ಆಗುತ್ತೆ ಅಂತ ನೀವು ಕೂಡ ಆರಾಮಾಗಿ ಫೈಂಡ್ ಔಟ್ ಮಾಡ್ಕೋಬಹುದು. ಓಕೆನಾ? ಸೊ ಬನ್ನಿ, ಹಾಗಾದರೆ ತಡ ಮಾಡಿದ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆರಡು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ, ತಡ ಮಾಡಿದ್ದೇನೆ ಪಟಾಫಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಗೈಸ್, ಈ ಸಿಂಪ್ಟಮ್ಸಲ್ಲಿ ಅಂದರೆ ಈ 10 ಸಿಂಪ್ಟಮ್ಸಲ್ಲಿ ಮೊದಲನೇದಾಗಿ ನೋಡೋದಾದರೆ ಒಂದು ಯೂರಿನ್ ಕಲರ್. ಓಕೆನಾ? ಯೂರಿನ್ ಕಲರ್ ನಿಮಗೆ ಒಂದು ಡಾರ್ಕ್ ಆಗಿ ಹೋಗ್ತಾ ಇದೆ ಅಂತಂದರೆ, ನಾರ್ಮಲಾಗಿ ಹೋಗದೆ ನಿಮಗೆ ಒಂದು ಡಾರ್ಕ್ ಆಗಿ ಯೂರಿನ್ ಕಲರ್ ಹೋಗ್ತಾ ಇದೆ ಅಂತಂದರೆ ಅದು ಒಂದು ಬಾಯ್ ಬೇಬಿ ಲಕ್ಷಣ ಅಂತಾನೆ ಅವಾಗ ಅಂದರೆ ಆಗಿನ ಕಾಲದವರು ಅದೇ ರೀತಿ ಹೇಳ್ತಾ ಇದ್ರು. ಓಕೆನಾ? ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಒಂದು ಬಾಯ್ ಬೇಬಿನೇ ಆಗುತ್ತಾ ಇಲ್ಲ ಗರ್ಲ್ ಬೇಬಿ ಆಗುತ್ತಾ ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನು ಸೆಕೆಂಡ್ ಸಿಂಪ್ಟಮ್ಸ್ ನೋಡೋದಾದರೆ ಮಾರ್ನಿಂಗ್ ಸಿಕ್ನೆಸ್ ಮತ್ತು ವಾಮಿಟಿಂಗ್. ಓಕೆನಾ? ಮಾರ್ನಿಂಗ್ ಸಿಕ್ನೆಸ್ ಮತ್ತು ವಾಮಿಟಿಂಗ್ ಅನ್ನೋದು ಯಾರಿಗೆ ತುಂಬಾ ಕಮ್ಮಿ ಇರುತ್ತೆ ಅವರಿಗೆ ಒಂದು ಬಾಯ್ ಬೇಬಿನೇ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸರಿನಾ? ಆ್ಯಂಡ್ ಏನಾದರೂ ಜಾಸ್ತಿ ವಾಮಿಟಿಂಗ್ ಇದೆ, ಮಾರ್ನಿಂಗ್ ಎದ್ದ ತಕ್ಷಣ ನನಗೆ ಏನೋ ಒಂಥರ ಫೀಲಿಂಗ್ ಒಂಥರ ಆಗ್ತಾಯಿಲ್ಲ, ನನಗೆ ಏನೋ ಒಂಥರ ಹಿಂಸೆ ಆಗ್ತಾ ಇದೆ, ವಾಮಿಟಿಂಗ್ ಜಾಸ್ತಿನೇ ಬರ್ತಾ ಇದೆ, ನನಗೆ ಆಗ್ತಾ ಇದೆ ಅಂತಂದರೆ ಅದು ಒಂದು ಹೆಣ್ಣು ಮಗುವಿನ ಲಕ್ಷಣ ಅಂತಲೇ ಆಗಿನ ಕಾಲದವರು ಹೇಳ್ತಾ ಇದ್ರು. ಸರಿನಾ? ಅಕಸ್ಮಾತ್ ಗಂಡು ಮಗು ಏನಾದರೂ ಇದ್ದರೆ ವಾಮಿಟಿಂಗ್ ಸೆನ್ಸೇಷನ್ ಜಾಸ್ತಿ ಇರೋದಿಲ್ಲ, ಅಂದರೆ ಬರತರ ಅಂತ ಅನಿಸುತ್ತೆ ಹೊರತು ನಿಮಗೆ ವಾಮಿಟಿಂಗ್ ಆಗೋದಿಲ್ಲ. ಸರಿನಾ? ಇನ್ನು ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ ಸ್ಮೆಲ್ಲಿಂಗ್. ಓಕೆನಾ? ಸ್ಮೆಲ್ಲಿಂಗ್ ಸೆನ್ಸಿಟಿವಿಟಿ ಅಂತ ಹೇಳ್ತಾರೆ. ಆ ಸ್ಮೆಲ್ಲಿಂಗ್ ಸೆನ್ಸಿಟಿವಿಟಿನಲ್ಲಿ ಏನಾಗುತ್ತೆ ಅಂತಂದರೆ, ಈಗ ಏನಾದರೂ ಒಗ್ಗರಣೆ ಏನಾದರೂ ಹಾಕ್ತೀವಿ ಅಡುಗೆ ಮಾಡಬೇಕಾದ್ರೆ. ಓಕೆನಾ? ಸೊ ಒಂದು ಒಗ್ಗರಣೆ ಹಾಕಬೇಕಾದ್ರೆ ಆಗಿರ್ಬೋದು, ಇಲ್ಲ ಬೇಳೆನ ಕೂಗಿಸೋದು, ಈಗೆಲ್ಲ ಸಾಂಬಾರ್ದು ಸ್ಮೆಲ್ ಆಗಿರಬಹುದು, ಆ ರೀತಿ ಏನಾದರೂ ಸ್ಮೆಲ್ನ ಮಾಡಿದಾಗ ಅವ್ರಿಗೆ ವಾಮಿಟಿಂಗ್ ಬರ್ತಾ ಇದೆ ಅಂತ ಅನಿಸಿದ್ರೆ ಅವ್ರಿಗೆ ಒಂದು ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ತಿದ್ರು. ಓಕೆನಾ? ಸೊ ಅಕಸ್ಮಾತ್ ಏನು ಆ ಸ್ಮೆಲ್ ಮಾಡಿದ್ರು ಕೂಡ ಏನು ನಮಗೇನು ವಾಮಿಟಿಂಗ್ ಆಗ್ತಾಯಿಲ್ಲ, ನಮಗೇನು ಅನ್ನಿಸ್ತಲ್ಲ, ವಾಮಿಟ್ ಬರೋ ಥರ ಅನ್ನಿಸ್ತಲ್ಲ ಅಂತಂದರೆ ಅದು ಒಂದು ಬಾಯ್ ಬೇಬಿ ಲಕ್ಷಣ ಅಂತಲೇ ಹೇಳ್ಬೋದು. ನನಗೂ ಅಷ್ಟೇ, ಯಾವುದೇ ರೀತಿ ನನಗೆ ಏನೇ ಸ್ಮೆಲ್ ಮಾಡಿದ್ರು ಕೂಡ ನನಗೆ ಯಾವತ್ತೂ ವಾಮಿಟಿಂಗ್ ಬರ್ತಾ ಇದೆ ಅಂತ ಯಾವತ್ತೂ ಕೂಡ ನನಗೆ ಅನಿಸಿಲ್ಲ. ಸರಿನಾ? ಇನ್ನು ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ ಹೊಟ್ಟೆಯ ಆಕಾರ. ಹೊಟ್ಟೆಯ ಆಕಾರ ಹೆಂಗಿರುತ್ತೆ ಅಂದರೆ ಗಾಯ್ಸ್, ನಿಮಗೆ ಗಂಡು ಮಗು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ಹೊಟ್ಟೆ ಆಕಾರ ಅಷ್ಟೊಂದು ನಿಮಗೆ ಇರೋದಿಲ್ಲ, ಹೊಟ್ಟೆ ಬಂದು ಫುಲ್ಲು ಚಿಕ್ಕದಾಗಿ ಇರುತ್ತೆ. ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಹೆಣ್ಣು ಮಗು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ಹೊಟ್ಟೆ ಆಕಾರ ಬಂದು ತುಂಬಾ ಹೆವಿಯಾಗಿ ಜಾಸ್ತಿಯಾಗಿ ಇರುತ್ತೆ. ಒಂದು 5th ಮಂತಲ್ಲೆಲ್ಲ ಫುಲ್ಲು 4th 5th ಮಂತಲ್ಲೆಲ್ಲ ಹೊಟ್ಟೆ ಆಕಾರ ಆಲ್ರೆಡಿ ಕಾಣಿಸ್ತಾ ಇರುತ್ತೆ ಹೆಣ್ಣು ಮಗು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ. ಅಕಸ್ಮಾತ್ ಬಾಯ್ ಬೇಬಿ ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ಹೊಟ್ಟೆ ಆಕಾರ ಬಂದು ತುಂಬಾ ಚಿಕ್ಕದಾಗಿರುತ್ತೆ. ಅದೊಂದು ನೀವು ಅಬ್ಸರ್ವ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ ಹೊಟ್ಟೆ ಏನಾಗುತ್ತೆ ಅಂತಂದರೆ, ನಿಮಗೆ ಲಾಸ್ಟ್ 8th ಮಂತಲ್ಲೆಲ್ಲ ಹೊಟ್ಟೆ ಅನ್ನೋದು ಒಂದು ಬಾಯ್ ಬೇಬಿ ಏನಾದರೂ ನಿಮ್ಮ ಹೊಟ್ಟೆನಲ್ಲಿ ಇದ್ದರೆ ಹೊಟ್ಟೆ ಫುಲ್ಲು ಡೌನ್ ಬಂದ್ಬಿಟ್ಟಿರುತ್ತೆ. ಓಕೆನಾ? ಅಕಸ್ಮಾತ್ ನಿಮಗೆ ಹೊಟ್ಟೆ ಏನು ಡೌನ್ ಬಂದಿಲ್ಲ,
ಹೊಟ್ಟೆ ಫುಲ್ಲು ಮೇಲ್ಗಡೆನೇ ಇದೆ ನಿಮಗೆ, ಇನ್ನು ಡೌನ್ ಬಂದಿಲ್ಲ ಅಂತಂದರೆ ಅದು ಒಂದು ಹೆಣ್ಣು ಮಗುವಿನ ಲಕ್ಷಣ ಅಂತಲೇ ಹೇಳ್ಬೋದು. ನನಗೂ ಅಷ್ಟೇ ನಮ್ಮ ಅತ್ತೆ ಅವರೆಲ್ಲ ಹಾಗೆ ಹೇಳ್ತಾ ಇದ್ರು, ನಂದು ಹೊಟ್ಟೆ ಫುಲ್ಲು 8th ಮಂತಲ್ಲಿ ಫುಲ್ಲು ಡೌನ್ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ನಮ್ಮತ್ತೆ ನಿನಗೆ ಒಂದು ಬಾಯ್ ಬೇಬಿನೇ ಆಗುತ್ತೆ ಕಣೆ, ನೋಡು ಹೊಟ್ಟೆ ಫುಲ್ಲು ಡೌನ್ ಬಂದಿದೆ, ನಿನಗೆ ಹೊಟ್ಟೆ ಅಕಸ್ಮಾತ್ ಡೌನ್ ಬರದೆ ಮೇಲ್ಗಡೆನೇ ಫುಲ್ಲು ಇದೆ ಅಂದರೆ ಚೆಸ್ಟಿಗೆ ನೀನು ಹೊಟ್ಟೆ ಟಚ್ ಆಗ್ತಿದೆ ಅಂತ ಅಂದರೆ ಅದು ಹೆಣ್ಣು ಮಗು ಆಗುತ್ತೆ ಕಣೆ, ನಿನಗೆ ಫುಲ್ ಡೌನ್ ಬಂದಿರೋದ್ರಿಂದ ನಿನಗೆ ಗಂಡು ಮಗುನೇ ಆಗುತ್ತೆ ಅಂತ ನಮ್ಮತ್ತೆ ಅವರೆಲ್ಲ ಅದೇ ರೀತಿ ಹೇಳ್ತಾ ಇದ್ರು. ಸರಿನಾ, ಅದನ್ನು ನಿಜವಾಗ್ಲೂ ಏನಂದರೆ ಗಾಯ್ಸ್, ಆಗಿನ ಕಾಲದವರು ಸುಮ್ಮನೆ ಏನೇನೋ ಹೇಳೋದಿಲ್ಲ ಅಲ್ವಾ. ಅವ್ರು ಹೇಳಿರೋದರಲ್ಲಿ ಒಂದು 99% ಅಷ್ಟು ನಿಜನೇ ಆಗಿದೆ. ಓಕೆನಾ, ಎಷ್ಟೊಂದು ಸುಮಾರು ಜನಕ್ಕೆ ನಾನು ನೋಡಿರೋ ಪ್ರಕಾರ, ನನ್ನ ಫ್ರೆಂಡ್ಸ್ಗಳಿಗೋ ಅವ್ರಿಗೂ ಅಷ್ಟೇ, ಆಗಿನ ಕಾಲದವ್ರು ಅವ್ರ ಅಜ್ಜಿ ಎಲ್ಲ ಇರ್ತಾರಲ್ವ ಅವ್ರ ಮನೆಯಲ್ಲಿ, ಅವ್ರ ಅತ್ತೆ ಆಗಿರ್ಬೋದು, ಅವರೆಲ್ಲ ಆಗಿನ ಕಾಲದವ್ರಲ್ವಾ, ಅವರೆಲ್ಲ ಹೇಳ್ದಂಗೆ ಅವ್ರಿಗೂ ಕೂಡ ಆಗಿದೆ. ಓಕೆನಾ, ಸೊ ನನಗೂ ಕೂಡ ಅದೇ ರೀತಿ ಆಗಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ, ಒಂದು ಹೊಟ್ಟೆ ಮೇಲೆ ನಿಮಗೆ ಒಂದು ಬ್ಲ್ಯಾಕ್ ಲೈನ್ ಅನ್ನೋದು ಫಾರ್ಮ್ ಆಗುತ್ತೆ. ಒಂದು 5th ಮಂತ್ ನಿಮಗೆ ಕಂಪ್ಲೀಟ್ ಆದಮೇಲೆ ಒಂದು ಬ್ಲ್ಯಾಕ್ ಲೈನ್ ಅನ್ನೋದು ಫುಲ್ಲು ಸ್ಟ್ರೈಟಾಗಿ ನಿಮಗೆ ಫುಲ್ಲು ಡಾರ್ಕಾಗಿ ಇದೆ ನಿಮಗೆ ಬಂದಿದೆ ಅಂದರೆ 5th ಮಂತ್ ಆದಮೇಲೆ ನಿಮಗೆ ಸ್ವಲ್ಪ ಲೈಟಾಗಿ ಸ್ಟಾರ್ಟ್ ಆಗುತ್ತೆ. ಒಂದು 8th ಮಂತಲ್ಲೆಲ್ಲ ಫುಲ್ಲು 7 ಮಂತ್ 8th ಮಂತಲ್ಲೆಲ್ಲ ನಿಮಗೆ ಅದೊಂದು ಲೈನ್ ಅನ್ನೋದು ಫುಲ್ಲು ಡಾರ್ಕಾಗಿ ಬಂದಿದೆ ಅಂದರೆ ಸ್ಟ್ರೈಟಾಗಿ ಬಂದಿದೆ. ನಮ್ಮ ಚೆಸ್ಟಿಂದ ಬೆಲ್ಲಿವರೆಗೆ, ಬೆಲ್ಲಿಯಿಂದ ಫುಲ್ಲು ಡೌನ್ವರೆಗೆ ಒಂದು ಡಾರ್ಕಾಗಿ ಒಂದು ಲೈನ್ ಬಂದಿದೆ ಅಂತ ಅಂದರೆ ಅದು ಒಂದು ಬಾಯ್ ಬೇಬಿ ಸಿಂಪ್ಟಮ್ ಅಂತಲೇ ಹೇಳ್ಬೋದು. ಸರಿನಾ, ಅದು ಎಷ್ಟೊಂದು ಜನಕ್ಕೆ ಅದು ಲೈನ್ ಡಾರ್ಕಾಗಿ ಬಂದಿರೋರು ಎಲ್ಲರಿಗೂ ಬಾಯ್ ಬೇಬಿನೇ ಆಗಿದೆ. ಸರಿನಾ, ಅಕಸ್ಮಾತ್ ಆ ಲೈನ್ ಬಂದು ನಿಮಗೆ ಒಬ್ಬೊಬ್ಬರಿಗೆ ಏನಂತ ಅಂದರೆ ಅದು ಫುಲ್ಲು ಲೈಟಾಗೇ ಇರುತ್ತೆ. ಸರಿನಾ, ಆದರೆ ಅದು ಕರ್ವಾಗಿ ಏನಾದರೂ ಇದ್ದರೆ ಆ ಲೈನ್ ಅನ್ನೋದು ಫುಲ್ಲು ಡಾರ್ಕಾಗಿ ಬಂದು ಸ್ಟ್ರೈಟ್ ಇಲ್ದೇ ಸ್ವಲ್ಪ ಕರ್ವಾಗಿದೆ ಅಂತಂದರೆ ಅದು ಒಂದು ಗರ್ಲ್ ಬೇಬಿ ಸಿಂಪ್ಟಮ್ ಅಂತಲೇ ಹೇಳ್ಬೋದು. ಅದನ್ನು ಕೂಡ ನೀವು ಆರಾಮಾಗಿ ಅಬ್ಸರ್ವ್ ಮಾಡ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ ನಿಮಗೆ ಏನಾಗುತ್ತೆ ಅಂದರೆ ಗಾಯ್ಸ್, ಈಗ ಏನಾದರೂ ಬಾಯ್ ಬೇಬಿ ಏನಾದರೂ ನಿಮಗೆ ಹೊಟ್ಟೆನಲ್ಲಿ ಇದ್ದರೆ ಲೆಫ್ಟ್ ಸೈಡು ನೀವು ಆರಾಮಾಗಿ ಕಂಫರ್ಟಾಗಿ ಮಲ್ಕೊಳ್ಬೋದು. ಸರಿನಾ, ಏನಂತಂದರೆ ಈಗ ರೈಟ್ ಸೈಡ್ ಆದರೆ ಬಾಯ್ ಬೇಬಿ ಇದ್ದರೆ ಬಾಯ್ ಬೇಬಿ ಮೂಮೆಂಟ್ಸ್ ಅನ್ನೋದು ಜಾಸ್ತಿ ನಿಮಗೆ ರೈಟ್ ಸೈಡು ಮಾಡುತ್ತೆ. ಓಕೆನಾ, ರೈಟ್ ಸೈಡ್ ನಿಮಗೆ ತುಂಬಾ ಕಿಕ್ಕಿಂಗ್ ಆಗುತ್ತೆ. ಅಕಸ್ಮಾತ್ ನಿಮಗೆ ರೈಟ್ ಸೈಡ್ ತುಂಬ ಕಿಕ್ಕಿಂಗ್ ಆಗ್ತಾ ಇದೆ, ನನಗೆ ಮಲಗಲಿಕ್ಕೆ ಆಗ್ತಾ ಇಲ್ಲ ಆ್ಯಂಡ್ ಲೆಫ್ಟ್ ಸೈಡ್ ನಾನು ಆರಾಮಾಗಿ ಕಂಫರ್ಟ್ ಝೋನಲ್ಲಿ ನಾನು ಮಲಗ್ತಾ ಇದ್ದೀನಿ ಅಂತ ಅಂದರೆ ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಅದು ಬಾಯ್ ಬೇಬಿ ಸಿಂಪ್ಟಮ್ ಅಂತಲೇ ಹೇಳ್ಬೋದು. ಓಕೆನಾ, ನನಗೂ ಕೂಡ ಅಷ್ಟೇ ರೈಟ್ ಸೈಡು ನನಗೆ ತುಂಬಾ ಅಂದರೆ ಒಂದು 5 ನಿಮಿಷನೂ ಗೈಸ್ ನನಗೆ ಮಲ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ, ಅಷ್ಟೊಂದು ಹಿಂಸೆ ಆಗ್ತಾಯಿತ್ತು. ನನ್ನ ಮಗ ಅಂತೂ ಫುಲ್ಲು ನನಗೆ ರೈಟ್ ಸೈಡು ತಿರ್ಕೊಂಡ್ರೆ ಸಾಕು ಫುಲ್ ಕಿಕ್ಕಿಂಗ್ ಮಾಡ್ತಾ ಇದ್ದ. ನನಗೆ ಈ ಕಡೆ ಸೈಡ್ ಲೆಫ್ಟ್ ಸೈಡ್ ಮಲ್ಕೊಳ್ಳೋಣ ಅಂತಂದರೆ ಎಷ್ಟು ಟೈಮ್ ಅಂತ ಲೆಫ್ಟ್ ಸೈಡೇ ಮಲಗ್ತೀರಾ, ಒಂದೇ ಕಡೆ ಮಲ್ಗೋಕ್ಕೆ ಆಗೋದಿಲ್ಲ ಅಲ್ವಾ. ಇನ್ನು ಸ್ಟ್ರೈಟ್ ಅಂತೂ ಮಲ್ಕೊಳ್ಳೋಕ್ಕಾಗೋದಿಲ್ಲ, ಮಲ್ಗಂಗೂ ಇಲ್ಲ ಸ್ಟ್ರೈಟು. ಇನ್ನು ರೈಟ್ ಸೈಡ್ ತಿರ್ಕೊಳ್ಳೋಣ ಅಂತಂದರೆ ತಿರ್ಕೊಂಡ ತಕ್ಷಣವೇ ಅವ್ನು ನನಗೆ ಕಿಕ್ಕಿಂಗ್ ಮಾಡ್ತಾ ಇದ್ದ, ತುಂಬಾ ನನಗೆ ಹಿಂಸೆ ಆಗ್ತಾಯಿತ್ತು, ರೈಟ್ ಸೈಡ್ ಮಲಗಲಿಕ್ಕೆ ನಂಗೆ ಆಗ್ತಾ ಇರಲಿಲ್ಲ. ಸೊ ಇದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಒಂದು ಕಿಕ್ಕಿಂಗಿಂದ ಕೂಡ ಒಂದು ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ನಾವು ಆರಾಮಾಗಿ ಫೈಂಡ್ ಔಟ್ನ ಮಾಡ್ಬೋದು. ಇನ್ನು ಗೈಸ್ ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ ಸ್ಕಿನ್ ಡ್ರೈನೆಸ್ಸು. ಓಕೆನಾ, ಇಚ್ಚಿಂಗು ಮತ್ತು ಸ್ಕಿನ್ ಡ್ರೈನೆಸ್ಸು. ನಿಮಗೆ ಗಂಡು ಮಗು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ನಿಮಗೆ ಸ್ಕಿನ್ ಅಂತೂ ತುಂಬಾ ಡ್ರೈ ಆಗ್ತಾ ಇರುತ್ತೆ. ಸರಿನಾ, ಹಾಗೆಯೇ ಫುಲ್ಲು ಹೊಟ್ಟೆ ಮೇಲೆಲ್ಲ ಇಚ್ಚಿಂಗ್ ಆಗೋದು ಮತ್ತು ಫುಲ್ಲು ಅಂದರೆ ಕೈ ಕಾಲು ಮುಖ ಫುಲ್ಲು ಎಲ್ಲ ಡ್ರೈ ಅನಿಸ್ತಾ ಇರುತ್ತೆ, ತುಂಬಾ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಸರಿನಾ, ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಅದು ಒಂದು ಬಾಯ್ ಬೇಬಿ ಸಿಂಪ್ಟಮ್ ಅಂತಲೇ ಹೇಳ್ಬೋದು. ಆಗಿನ ಕಾಲದವರು ಕೂಡ ಹಾಗೆ ಹೇಳ್ತಾ ಇದ್ರು, ನಿಮಗೆ ತುಂಬ ಅಂತಂದರೆ ನನ್ನ ಕೇಳಿದರು, ಅಂದರೆ ಮುಖ ಎಲ್ಲ ಫುಲ್ಲು ಡ್ರೈ ಆಗ್ತಿದೆಯಾ ನಿಮಗೆ, ಮತ್ತು ಇಚ್ಚಿಂಗ್ ಆಗ್ತಾಯಿದೆಯಾ, ಹೊಟ್ಟೆ ಮೇಲೆಲ್ಲ ಇಚ್ಚಿಂಗು, ಮುಖ ಎಲ್ಲ ಒಂಥರ ಕೆರ್ಕೊಳ್ಳೋ ಥರ, ಅಂದರೆ ಕೈ ಕಾಲೆಲ್ಲ ಒಂಥರ ಕೆರ್ಕೊಳ್ಳೋ ಥರ ಆಗ್ತಾಯಿದೆಯಾ ಅಂತೆಲ್ಲ ನನ್ನ ಕೂಡ ಕೇಳಿದರು. ನನಗೂ ಕೂಡ ಅದೇ ರೀತಿ ಇತ್ತು, ಅಂದರೆ ತುಂಬಾ ಜಾಸ್ತಿ ಏನು ನನಗೆ ಇರಲಿಲ್ಲ, ಅದು ಮಾಮೂಲಿ ನಾರ್ಮಲಾಗಿ ಫುಲ್ಲು ಡ್ರೈ ಅನ್ನಿಸ್ತಾ ಇತ್ತು ಸ್ಕಿನ್ನೆಲ್ಲ, ಏನೋ ಒಂಥರ ಅಂದರೆ ಲೋಷನ್ ಎಲ್ಲ ಹಾಕೊಳ್ಬೇಕು ಅಂತ ಅನ್ನಿಸ್ತಾ ಇತ್ತು, ಫುಲ್ಲು ಡ್ರೈ ಆಗ್ತಾಯಿತ್ತು. ಆಮೇಲೆ ಒಂಥರ ಹೊಟ್ಟೆ ಮೇಲೆಲ್ಲ ಸ್ವಲ್ಪ ಇಚ್ಚಿಂಗ್ ಇತ್ತು. ಸರಿನಾ, ಅದನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ಅದು ಒಂದು ಬಾಯ್ ಬೇಬಿ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ ಲೆಗ್ ಸ್ವೆಲ್ಲಿಂಗು. ಸರಿನಾ, ನಾನು ಒಂದು 8th ಮಂತ್ ಆದಮೇಲೆ 8th ಮಂತ್ 9th ಮಂತಲ್ಲಿ ಗಾಯ್ಸ್ ನಿಮಗೆ ಒಂದು BP ಅನ್ನೋದು ಇಲ್ಲದೇ ನಿಮಗೆ ಕಾಲು ಅನ್ನೋದು ಊದ್ಕೊಳ್ತಾ ಇದೆ ಅಂತ ಅಂದರೆ ಅದು ಒಂದು ಬಾಯ್ ಬೇಬಿ ಸಿಂಪ್ಟಮ್ಸ್ ಅಂತಲೇ
ಫೈಂಡ್ ಔಟ್ನ ಮಾಡ್ಬೋದು, ಸರಿನಾ. ಆಗಿನ ಕಾಲದವರು ಅಷ್ಟೇ, ಕಾಲೆಲ್ಲ ಊದ್ಕೊಳ್ತಾ ಇದೆ, ಮುಖ ಎಲ್ಲ ಫುಲ್ ಊದ್ಕೊಂಡಿದೆ, ಮುಖಗಿಂತ ಫುಲ್ಲು ಕಾಲೆಲ್ಲ ಇಷ್ಟಪ್ಪ ಊದ್ಕೊಂಡಿದೆ ಅಂತ ಅಂದರೆ ಅದು ಒಂದು ಬಾಯ್ ಬೇಬಿ ಸಿಂಪ್ಟಮ್ಸ್ ಅಂತಲೇ ಆಗಿನ ಕಾಲದವರು ಕೂಡ ಹೇಳ್ತಾ ಇದ್ರು, ಸರಿನಾ. ಇನ್ನು ನೆಕ್ಸ್ಟ್ ಸಿಂಪ್ಟಮ್ ನೋಡೋದಾದರೆ ಫೇಸ್, ಓಕೆನಾ. ಫೇಸಲ್ಲಿ ಏನಾಗುತ್ತೆ ಅಂದರೆ ಗಾಯ್ಸ್, ನಿಮ್ಮದು ಈಗ ಹೆಣ್ಣು ಮಗು ಏನಾದರೂ ಹೊಟ್ಟೆನಲ್ಲಿ ಇದ್ದರೆ ಅದು ನಮ್ಮ ರೂಪನ ತಗೊಳ್ಬಿಡುತ್ತೆ ಅಂತ ಹೇಳ್ತಾರೆ, ಆಯಿತಾ. ಗ್ಲೋನೆಸ್ ಮಾತ್ರ ನಮ್ಮ ಫೇಸಲ್ಲಿ ಹಾಗೆ ಇರುತ್ತೆ, ಬಟ್ ನಮ್ಮದು ರೂಪ ಎಲ್ಲ ಫುಲ್ಲು ಅದು ತಗೊಬಿಡುತ್ತೆ ಹೆಣ್ಮಗು ಅಂತ ಹೇಳ್ತಾರೆ. ಬಟ್ ಗಂಡು ಮಗು ಇದ್ದರೆ ಫೇಸ್ ಲಕ್ಷಣ ಹಾಗೆ ಇರುತ್ತೆ, ಸರಿನಾ. ಆದರೆ ಫೇಸ್ ಫುಲ್ಲು ನಮ್ಮದು ಗ್ಲೋನೆಸ್ ಫುಲ್ ಕಮ್ಮಿ ಆಗಿಬಿಡುತ್ತೆ, ಅಂದರೆ ಫುಲ್ಲು ಬ್ಲ್ಯಾಕ್ ಆಗಿಬಿಡೋದು, ಇಲ್ಲಿ ಲಿಪ್ಸ್ ಹತ್ರ ಮತ್ತು ಇಲ್ಲಿ ಫುಲ್ಲು ಅಂದರೆ ಫೇಸಲ್ಲಿ ಫುಲ್ಲು ಇಲ್ಲಿ ಕತ್ತತ್ರ ಎಲ್ಲ ಫುಲ್ಲು ಡಾರ್ಕಾಗಿ ಬ್ಲ್ಯಾಕ್ ಆಗಿಬಿಡುತ್ತೆ. ಈ ಕತ್ತತ್ರ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡ್ಕೊಳ್ಳಿ ನೀವು. ಪ್ರತಿಯೊಬ್ಬರಿಗೂ ಗಾಯ್ಸ್ ನಾನು ನೋಡಿರೋದ್ರಲ್ಲಿ ಗಂಡು ಮಗು ಆಗಿರೋರು ಎಲ್ಲರಿಗೂ ಈ ನೆಕ್ಕತ್ರ ಫುಲ್ಲು ಬ್ಲ್ಯಾಕ್ ಆಗಿದೆ, ಸರಿನಾ. ಈ ನೆಕ್ಕತ್ರ ಫುಲ್ಲು ಬ್ಲ್ಯಾಕ್ ಆಗೋದು, ಫುಲ್ಲು ಫೇಸೇ ಬ್ಲ್ಯಾಕ್ ಆಗಿಬಿಡುತ್ತೆ. ಬಟ್ ನಿಮಗೆ ಲಕ್ಷಣ ಹಾಗೇ ಇರುತ್ತೆ, ನೀವು ಯಾವ ರೀತಿ ಇರ್ತೀರಾ ಅದೇ ರೀತಿ ಇರ್ತೀರಾ, ಬಟ್ ಫುಲ್ಲು ಬ್ಲ್ಯಾಕ್ ಆಗಿರುತ್ತೆ. ನನಗೂ ಅಷ್ಟೇ, ನನ್ನ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಂಡ್ರೆ ಇದು ನಾನಾ ಇದು ಅಂತ ಅನ್ನಿಸ್ತಾ ಇತ್ತು, ಆಯಿತಾ. ಫುಲ್ಲು ಕಲರ್ ಇರೋ ಫೇಸು ಒಂಥರ ಫುಲ್ಲು ಸಡನ್ನಾಗಿ ಬ್ಲ್ಯಾಕ್ ಆಗಿಬಿಟ್ರೆ ಎಷ್ಟು ಒಂಥರ ಇರಿಟೇಷನ್ ಆಗಿಬಿಡುತ್ತಲ್ವಾ. ಏನಪ್ಪ ಇದು ಈ ಥರ ಬ್ಲ್ಯಾಕ್ ಆಗಿಬಿಟ್ಟಿದ್ದೀನಿ, ಕಲರ್ ಇದ್ದೆ ನಾನು, ಯಾಕೆ ಈ ಥರ ಆಗಿಬಿಟ್ಟಿದ್ದೀನಿ ಅಂತ ನಮ್ಮನ್ನ ನಾವೇ ನೋಡ್ಕೊಳಕ್ಕಾಗಲ್ಲ, ಆ ಥರ ಅನ್ನಿಸ್ತಾ ಇರುತ್ತೆ. ಏನೋ ಒಂಥರ ಇರಿಟೇಷನ್ನು, ಏನೋ ಒಂಥರ ಹಿಂಸೆ. ಅದು ಹೇಗಾಗುತ್ತೆ ಅಂದರೆ ಗಾಯ್ಸ್, ನಮಗೆ ಯಾವ ರೀತಿ ಇರಿಟೇಷನ್ ಆಗ್ತಾಯಿದೆ, ಯಾವ ರೀತಿ ಹಿಂಸೆ ಆಗ್ತಾಯಿದೆ ಅಂತ ಹೇಳ್ಕೊಳಕ್ಕೆ ಆಗಲ್ಲ. ಹೋಗ್ಲಿ, ಇವಾಗ ಒಂದು ಪೇನ್ ಆಗ್ತಿದ್ಯಾ, ಇಲ್ಲ ಏನೋ ಒಂಥರ ಅನ್ನಿಸ್ತಿದ್ಯಾ, ಏನು ಆಗ್ತಿದೆ ನಮಗೆ ಅನ್ನೋದೇ ಗೊತ್ತಾಗಲ್ಲ, ಆ ರೀತಿ ಆಗುತ್ತೆ ಪ್ರೆಗ್ನೆನ್ಸಿನಲ್ಲಿ. ನನಗೂ ಕೂಡ ಅಷ್ಟೇ ಹೇಗಾಗ್ತಿತ್ತು ಅಂದರೆ ನನಗೇನಾಗ್ತಿದೆ ಅಂತ ನನಗೆ ಹೇಳ್ಕೊಳಕ್ಕಾಗ್ತಾಯಿಲ್ಲ. ಒಂದು ಟೈಮಲ್ಲಿ ನಾನು ಆರಾಮಾಗಿರ್ತಾ ಇದ್ದೆ, ಖುಷಿಯಾಗಿರ್ತಿದ್ದೆ, ಒಂದು ಟೈಮಲ್ಲಿ ತುಂಬ ಬೇಜಾರಾಗಿರ್ತಾ ಇದ್ದೆ, ಏನೋ ಒಂಥರ ಅನ್ಸೋದು, ಏನೋ ಒಂಥರ ಇರಿಟೇಷನ್ನು, ಏನೋ ಒಂಥರ ಹಿಂಸೆ. ಮತ್ತು ತುಂಬ ನನಗೆ ಜಾಸ್ತಿ ಲಾಸ್ಟಲ್ಲಂತೂ ಗಾಯ್ಸ್ ಹೇಗಾಗ್ಬಿಟ್ಟಿತ್ತು ಅಂತ ಅಂದರೆ ಮಲ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ನನಗೆ. ಈ ಸೈಡ್ ತಿರ್ಗೋಕ್ಕಾಗ್ತಿರಲಿಲ್ಲ, ಈ ಸೈಡು ತಿರ್ಗೋಕ್ಕಾಗ್ತಿರಲಿಲ್ಲ, ಈ ಕಡೆಯಿಂದ ಈ ಕಡೆ ತಿರುಗಿದ್ರೆ ಪೇನ್ ಆಗ್ತಿತ್ತು ಹೊಟ್ಟೆ ಫುಲ್ಲು, ಮತ್ತು ಈ ಕಡೆಯಿಂದ ಈ ಕಡೆ ತಿರುಗಿದ್ರೆ ಪೇನ್ ಆಗ್ತಿತ್ತು, ಆ ಥರ ಆಗ್ತಿತ್ತು. ಬಟ್ ನಮಗೇನಾಗುತ್ತೆ ಅಂತ ಅಂದರೆ ಹೊಟ್ಟೆ ಅಂತೂ ಫುಲ್ಲು ನಮಗೆ ವೆಯ್ಟ್ ಅಂತ ಅನ್ಸೋದೇ ಇಲ್ಲ ನಮಗೆ. ಹೊಟ್ಟೆ ಒಳಗಡೆ ಮಗು ಇದೆ ಅಂದರೆ ಈಗ ಏನೋ ಒಂದು ಭಾರನ ನಾವು ಹೊಟ್ಟೆಲಿ ಹೊತ್ಕೊಂಡಿದ್ದೀವಿ ಅಂತ ಅನ್ಸೋದೇ ಇಲ್ಲ, ಸರಿನಾ. ಬಟ್ ಏನಾಗುತ್ತೆ ಅಂತಂದರೆ ಮಗು ಇದ್ದರೂ ಕೂಡ ಇಷ್ಟಪ್ಪ ಹೊಟ್ಟೆ ಇದ್ದರೂ ಕೂಡ ವೆಯ್ಟ್ ಇದೆ ಹೊಟ್ಟೆ ಅಂತ ಅನ್ಸೋದೇ ಇಲ್ಲ ನಮಗೆ, ಆ ಥರ ಇರುತ್ತೆ. ಈ ಕಡೆಯಿಂದ ಈ ಕಡೆ ತಿರ್ಗೋಕ್ಕಾಗಲ್ಲ. ಲಾಸ್ಟಲ್ಲಿ ನಾನು ಹೇಳ್ತಾ ಇರೋದು, ಆಯಿತಾ. 8.5 ಮಂತಲ್ಲಿ ನನಗೆ ಹಾಗೆ ಆಗಿಬಿಟ್ಟಿತ್ತು, ಫುಲ್ಲು ತೊಡೆಯೆಲ್ಲ ಪೇನು, ಈ ಕಡೆ ತಿರ್ಗೋಕ್ಕಾಗ್ತಲ್ಲ, ಆ ಕಡೆ ತಿರ್ಗೋಕ್ಕಾಗ್ತಲ್ಲ. ನಾನು ಡಾಕ್ಟ್ರು ಎಲ್ಲ ತೋರಿಸ್ಕೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದೀನಿ ನಾನು, ಆಯಿತಾ. ಆ ಥರ ಎಲ್ಲ ಆಗಿದೆ. ಸೊ ನೀವು ಏನಂತ ಅಂದರೆ ಈ ಲಕ್ಷಣಗಳನ್ನು ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಈ ರೀತಿ ಲಕ್ಷಣ ಇದ್ದರೂ ಕೂಡ ನಿಮಗೆ ಒಂದು ಬಾಯ್ ಬೇಬಿನೇ ಆಗುತ್ತೆ, ಓಕೆನಾ. ಸೊ ಗೈಸ್ ನೋಡಿದ್ರಲ್ಲ, ಇಷ್ಟು ಸಿಂಪ್ಟಮ್ಸ್ಗಳನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ನಮ್ಮ ಆಗಿನ ಕಾಲದವರು ಸುಮ್ಮನೆ ಏನೇನೋ ಹೇಳೋದಿಲ್ಲ, ಸರಿನಾ. ಅವರೆಲ್ಲ ತುಂಬ ತಿಳುವಳಿಕೆ ಇರೋರು, ತಿಳ್ಕೊಂಡಿರೋರು, ಆ್ಯಂಡ್ ಒಬ್ಬರನ್ನ ಅಂದರೆ ಎಲ್ಲರೂ ನೋಡಿ ಅವರು ತಿಳ್ಕೊಂಡೇ ಹೇಳೋದು, ಸರಿನಾ. ಸುಮ್ಮನೆ ಅಂತೂ ಹೇಳೋದಿಲ್ಲ. ಇವಾಗೇನೋ ತುಂಬಾ ಜನ್ರೇಷನ್ನು ತುಂಬಾ ಇಂಪ್ರೂವ್ ಆಗಿಬಿಟ್ಟಿದೆ ಅಂತಂದರೆ ಈಗ ಅಲ್ಟ್ರಾಸೌಂಡ್ ಎಲ್ಲ ಇದೆ, ಯಾವ ಬೇಬಿ ಅಂತಲೂ ಬೇಕಾದರೆ ಕಂಡುಹಿಡಿತಾರೆ, ಆ ಥರ ಅಲ್ವಾ. ಬಟ್ ಆಗಿನ ಕಾಲದಲ್ಲಿ ಅಲ್ಟ್ರಾಸೌಂಡ್ ಇರಲಿಲ್ಲ, ಏನೂ ಇರಲಿಲ್ಲ. ಡೈರೆಕ್ಟಾಗಿ ಮನೆಯಲ್ಲೇ ಫುಲ್ಲು ಹೆರಿಗೆ ಎಲ್ಲ ಮನೆಯಲ್ಲೇ ಮಾಡಿಸ್ತಾಯಿದ್ರು, ಆ ರೀತಿ ಇತ್ತು ಅಲ್ವಾ. ಹಾಸ್ಪಿಟ್ಲುಗಳು ಕಮ್ಮಿ ಆಗಿನ ಕಾಲದಲ್ಲಿ ಇದ್ದರೂ ಕೂಡ ಎಲ್ಲೋ ದೂರ ಆ ಥರ ಇರ್ತಾಯಿತ್ತು. ಸೊ ಹಾಗಾಗಿ ಆಗಿನ ಕಾಲದವ್ರು ಹೇಳೋದು 99% ನಿಜ ಆಗಿದೆ, ಸರಿನಾ. ಸೊ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಇದೆಲ್ಲ ಸಿಂಪ್ಟಮ್ಸಿಂದ ನಿಮಗೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಅನ್ನೋದು ಇದೇ ಇರುತ್ತೆ ಅಲ್ವಾ. ಈಗ ಕೆಲವರಿಗೆ ಮೊದಲೇದು ಬಾಯ್ ಬೇಬಿ ಇರುತ್ತೆ, ಇಲ್ಲ ಇನ್ನು ಕೆಲವರಿಗೆ ಮೊದಲೇದು ಗರ್ಲ್ ಬೇಬಿ ಇರುತ್ತೆ, ಸೆಕೆಂಡ್ನೇದು ಬಾಯ್ ಬೇಬಿ ಆಗಬೇಕು ಅವ್ರ ಗರ್ಲ್ ಬೇಬಿ ಆಗಬೇಕು, ಇಲ್ಲ ಫಸ್ಟ್ನೇದೇ ನಮಗೆ ಬಾಯ್ ಬೇಬಿ ಆಗಬೇಕು. ಈ ಥರ ತುಂಬ ಜನಕ್ಕೆ ಆಸೆ ಇರುತ್ತೆ. ಆಸೆ ಅನ್ನೋದಕ್ಕಿಂತ ಒಂದು ಕ್ಯೂರಿಯಾಸಿಟಿ ಅನ್ನೋದು ಇದ್ದೇ ಇರುತ್ತೆ. ಯಾವ ಮಗು ಆಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ಅನ್ನೋದು ಇದ್ದೇ ಇರುತ್ತೆ, ಸರಿನಾ. ಸೊ ಹಾಗಾಗಿ ಈ ಸಿಂಪ್ಟಮ್ಸ್ಗಳೆಲ್ಲನೂ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ ನನಗೆ ಯಾವ ಮಗು ಆಗುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ, ಸರಿನಾ. ಓಕೆ ಗೈಸ್, ನೋಡಿದ್ರಲ್ಲ, ಈ 10 ಸಿಂಪ್ಟಮ್ಸ್ಗಳು ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ನಾನು ಆಲ್ರೆಡಿ ನನ್ನ ಮಗಂದು ಫುಲ್ ಸ್ಕ್ಯಾನ್ ರಿಪೋರ್ಟ್ಸ್ ಆಗಿರಬಹುದು, ಹಾಗೆಯೇ ಈ ಮಗುಗೆ ಔಟಲ್ಲಿರಬೇಕಾದ್ರೆ ಅಂಬಾಲಿಕಲ್ ಕಾರ್ಡ್ ಅಂದರೆ ಕರುಳ ಬಳ್ಳಿ ಸುತ್ತಕೊಳ್ಳುತ್ತಲ್ಲ, ಅದು ಯಾಕೆ ಸುತ್ತಕೊಳ್ಳುತ್ತೆ, ಆ್ಯಂಡ್ ಪ್ಲೆಸೆಂಟಾ ಪೊಸಿಷನಿಂದ ಒಂದು ಬಾಯ್ ಬೇಬಿನೇ ಆಗುತ್ತೆ ಅವ್ರ ಗರ್ಲ್ ಬೇಬಿನೇ ಆಗುತ್ತೆ, ಯಾವ ಬೇಬಿ ಆಗುತ್ತೆ ಅಂತ ಫೈಂಡ್ ಔಟ್ ನಾನು ನಿಜವಾಗ್ಲೂ ಮಾಡಬಹುದಾ,
ಇದೆಲ್ಲನೂ ಕೂಡ. ಆ್ಯಂಡ್ ನಾರ್ಮಲ್ ಡೆಲಿವರಿ ಆಗಲಿಕ್ಕೆ ಯಾವ ರೀತಿ ನಾವು ಫುಡ್ಗಳನ್ನ ತೊಗೊಳ್ಬೇಕು, ತೊಗೊಂಡ್ರೆ ನಮಗೆ ಒಂದು ಅಂದರೆ ನಾರ್ಮಲ್ ಡೆಲಿವರಿನೇ ಆಗುತ್ತಾ, ಇದೆಲ್ಲನೂ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಲಿಂಕನ್ನ ಶೇರ್ ಮಾಡಿರ್ತೀನಿ, ಸರಿನಾ. ಹಾಗೆಯೇ ಸುಮಾರು ಜನಕ್ಕೆ ಒಂದು ಬಾಯ್ ಬೇಬಿ ಆಗಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆಲ್ರೆಡಿ 1-2 ಹೆಣ್ಮಕ್ಳು ಇಲ್ಲ 3 ಹೆಣ್ಮಕ್ಳು, ಈಗ ನೆಕ್ಸ್ಟ್ ನನಗೆ ಗಂಡು ಮಗುನೇ ಬೇಕು ಅಂತ ಆಸೆ ಇರುತ್ತೆ, ಇಲ್ಲ ಫಸ್ಟ್ ಮಗು ಗಂಡು ಮಗುನೇ ಬೇಕು ಅಂತ ಆಸೆ ಇರುತ್ತೆ, ಸರಿನಾ. ಅವ್ರಿಗೆ ಒಂದು ವ್ರತದ ಬಗ್ಗೆ ಹೇಳಿದ್ದೀನಿ, ಅದು ನನ್ನ ಎಕ್ಸ್ಪೀರಿಯೆನ್ಸು, ಸರಿನಾ. ಆ ವ್ರತನ ಮಾಡಿ ನಿಜವಾಗ್ಲೂ ನಿಮಗೆ ಒಂದು ಬಾಯ್ ಬೇಬಿ ಅನ್ನೋದು ಆಗುತ್ತೆ. ಅದರದ್ದು ಲಿಂಕು ಕೂಡ ನಾನು ಶೇರ್ ಮಾಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ. ನೋಡಿಬಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಕಮೆಂಟ್ ಮಾಡಿ ನಿಮಗೆ ಯಾವ್ಯಾವ ರೀತಿ ನಿಮಗೆ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಅದನ್ನು ನಾನು ಮಾಡ್ತೀನಿ. ಹಾಗೆಯೇ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಅಂದರೆ ವ್ರತದ ಬಗ್ಗೆ ಆಗಿರಬಹುದು, ಇಲ್ಲ ಬೇರೆ ಬೇರೆ ರೀತಿದು ಈ ಪ್ರೆಗ್ನೆನ್ಸಿ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ಅದನ್ನೆಲ್ಲ ಕಮೆಂಟ್ ಮಾಡಿ. ನಾನು ನಿಜವಾಗ್ಲೂ ನಿಮಗೆ ಆನ್ಸರ್ ಮಾಡ್ತೀನಿ, ಸರಿನಾ. ನಾನು ಇಷ್ಟು ದಿನದಲ್ಲಿ ಕಮೆಂಟ್ಸ್ ಎಲ್ಲರಿಗೂ ಕೂಡ ನಾನು ಆನ್ಸರ್ನ ಮಾಡಿದ್ದೀನಿ. ನೆಕ್ಸ್ಟ್ ಬರೋ ಕಮೆಂಟ್ಸ್ಗಳಿಗೂ ಕೂಡ ನಾನು ಆನ್ಸರ್ನ ಮಾಡ್ತೀನಿ, ಓಕೆನಾ. ಹಾಗೆಯೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಓಕೆನಾ. ಓಕೆ ಗೈಸ್, ನಾನು ನೆಕ್ಸ್ಟು ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.